ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ ನನಗೆ. ಸೊ ಆ್ಯಕ್ಚುಲಿ ಇವತ್ತು ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ರಜಾ ಇದೆಯಲ್ಲ, ನಮ್ಮ ರಿಷಬ್ಗೆ ಸ್ಕೂಲ್ ರಜಾ ಇರೋದ್ರಿಂದ. ಸೊ ನಿಜ ಹೇಳಬೇಕು ಅಂದರೆ 1 ವರ್ಷದಲ್ಲಿ ನಾವು ಎಲ್ಲೂ ಹೋಗೇ ಇಲ್ಲ. ಬಿಕಾಸ್ ಹೋದ ವರ್ಷ ನಾನು ಬಾಣಂತಿ ಇದ್ದೆ, ನಮ್ಮ ಪುಟ್ಟರಾಣಿನ 3 ತಿಂಗಳಿದ್ರು ಈ ಥರ ಏಪ್ರಿಲ್ ಮೇ ಟೈಮಲ್ಲಿ. ಸೊ ಅದ್ರ ಹೋದ ವರ್ಷ 1 ಅಲ್ಲ 2 ವರ್ಷ, ಅದ್ರ ಹೋದ ವರ್ಷ ನಾನು ಪ್ರೆಗ್ನೆಂಟ್ ಇದ್ದೆ. ಸೊ ಅವಾಗಲೂ ಎಲ್ಲೂ ಹೋಗಿಲ್ಲ. ಸೊ ಲಿಟ್ರಲಿ 2 years ಎಲ್ಲೂ ಹೋಗಿಲ್ಲ. ಸೊ ಪಾಪ ಅವನು ಎಲ್ಲೂ ಹೋಗೇ ಇಲ್ಲ. ಅದಕ್ಕೆ ಈ ಸತಿ ರಜಾ ಇದೆ ಅಂತ ಒಂದು ಸ್ಮಾಲ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಗೆಸ್ ಮಾಡಿ ಯಾವ ಪ್ಲೇಸ್ ಇರ್ಬೋದು ಅಂತ. ನಾನು ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಪ್ಲೇಸ್ ಅಂತ. ಸೊ ಅಷ್ಟಲ್ಲೇ ನೀವು ಕಮೆಂಟ್ ಮಾಡಿ ಗೆಸ್ ಮಾಡಿ ಯಾವ ಪ್ಲೇಸ್ ಇರ್ಬೋದು ಅಂತ. ಇವತ್ತು ನಾಳೆನೇ ಹೊರಡ್ತಾ ಇರೋದು. ಸೊ ಇವತ್ತೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು. ಆ್ಯಂಡ್ ವಿತ್ ಕಿಡ್ಸ್, ನೀವೆಲ್ಲ ಯಾರಾದರೂ ಮದರ್ಸ್ ಇದ್ರೆ ಅಥವಾ ಪೇರೆಂಟ್ಸ್ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ಚಿಕ್ಕ ಮಕ್ಕಳಿದ್ರೆ ಸಿಕ್ಕಾಪಟ್ಟೆ ಪ್ಯಾಕಿಂಗ್ ಜಾಸ್ತಿನೇ ಇರುತ್ತೆ ಅಂತ. ನನ್ನ ಮಗುಗೆ, ಮೈ ಸೆಕೆಂಡ್ ಡಾಟರ್ ಬೇಬಿಗೆ, ಅವಳಿಗೆ ಏನೇನೆಲ್ಲ ನಾನು ಇಟ್ಕೊಂಡು ಹೋಗ್ತೀನಿ ಅಂತ. ಇಟ್ಸ್ ಅ ರಾ ಕಂಟೆಂಟ್, ಕಂಪ್ಲೀಟ್ಲಿ ರಾ ಆಗಿ ನಾನು ಆ್ಯಕ್ಚುಲಿ ಏನು ಇಟ್ಕೋತೀನಿ ಅನ್ನೋದು ತೋರಿಸ್ತೀನಿ. ನೀವು ನೋಡಿದವರು ಅನ್ಕೋತೀರಾ ಇಡೀ ಕಿಚನೇ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ. ಬನ್ನಿ ಹಾಗೆ ಮಾತಾಡಿಕೊಂಡು ಪ್ಯಾಕಿಂಗ್ ಶುರು ಮಾಡೋಣ. ಇವಾಗ ನಾನು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬೆಳಗ್ಗೆ ಆಲ್ಮೋಸ್ಟ್ 12 ಗಂಟೆಗೆ. ಸೊ ಇವಾಗೆಲ್ಲ ಆ್ಯಕ್ಚುಲಿ ಅಡುಗೆ ಅದೆಲ್ಲ ಮಾಡ್ತಾ ಇದ್ದೀನಿ. ಇದೆಲ್ಲ ಮಾಡಿ ಮುಗಿಸಿದ್ಮೇಲೆ ಪ್ಯಾಕಿಂಗ್ ಶುರು ಆಗುತ್ತೆ. ಬನ್ನಿ ಹಾಗೆ ಮಾತಾಡಿಕೊಂಡು ಕೆಲಸಗಳು ಮಾಡೋಣ. ದೇಶ ಸುತ್ತು ಕೋಶ ಓದು ಅಂತ ಗಾದೆನೇ ಇದೆ. ಸೊ ನಾವು ಎಷ್ಟು ಹೊರಗಡೆ ಪ್ರಪಂಚ ಹೋಗಿ ನೋಡ್ತೀವೋ ಮತ್ತು ಎಷ್ಟು ನಾವು ಪುಸ್ತಕಗಳನ್ನ ಓದ್ತೀವೋ ಅಷ್ಟು ನಮಗೆ ವಿಷಯಗಳು ಗೊತ್ತಾಗುತ್ತೆ. ಪ್ರಪಂಚ ಹೇಗಿದೆ, ಹೊರಗಡೆ ಜನರು ಹೇಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನೀವು ಹೊರಗಡೆ ಹೋಗಿ 4 ಜನ ನೋಡೋದನ್ನು ಪ್ರಯತ್ನ ಪಡಿ. ಆ್ಯಕ್ಚುಲಿ ನಾನು ನಾಳೆ ಟ್ರಿಪ್ಪಿಗೆ ಕೆಲವೊಂದು ಫುಡ್ ಐಟಮ್ಸ್ ಇಟ್ಕೋಬೇಕು. ಸೊ ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಅವಳಿಗೆ ಇನ್ನೂ ರೈಸ್ ಪೌಡರ್ ಯೂಸ್ ಮಾಡ್ತೀನಿ, ಬಿಕಾಸ್ ಆರಾಮಾಗಿ ತಿನ್ನಿಸ್ಬೋದು ಅಂತ, ಎಸ್ಪೆಷಲಿ ಹೊರಗಡೆ ಹೋದಾಗ. ಸೊ ಅದನ್ನೇ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಬಟ್ಟೆನೂ ಈಗ ತೆಗೆದಿಲ್ಲಿ ಇಟ್ಟಿದ್ದೀನಿ ಪ್ಯಾಕಿಂಗ್ ಮಾಡೋಣ ಅಂತ. ಇದು ರಿಷಬ್ದು, ರಿಧಿಮಾ, ನಂದು, ನನ್ನ ಹಸ್ಬೆಂಡ್ದು. ಈಗ ಈ ಬಟ್ಟೆ ಎಲ್ಲ ನೋಡಿ ಪ್ಯಾಕ್ ಮಾಡಬೇಕು. ಸೊ ಫಸ್ಟು ಬಟ್ಟೆ ಎಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಆಮೇಲೆ ಬೇಕಾಗಿರೋ ಮೇನ್ ಐಟಮ್ಸ್ನೆಲ್ಲ ತೊಗೋಬೋದು. ಇದು ಸ್ಪೈಡರ್ ಮ್ಯಾನ್ ಲಗೇಜ್ ಟ್ರಾಲಿ ಬ್ಯಾಗು. ಸೊ ಇದು ರಿಷಬ್ ತೊಗೊಂಡಿದ್ದು. ಏನು ಬೇಕು? ಊಟ ಮಾಡಬೇಕಾ ಜೀ? ಯಾರದು ಹೆಲ್ಪ್ ಮಾಡ್ತಿರೋದು ಅಮ್ಮಗೆ? ಕ್ಯೂಟಿ ಹೆಲ್ಪರಾ? ಕ್ಯೂಟಿ ಹೆಲ್ಪರಾ? ಜಿಪ್ ಎಲ್ಲಿದೆ? ಇದು ಆಲ್ಮೋಸ್ಟ್ 3 ವರ್ಷದ ಹಿಂದೆ ತೊಗೊಂಡಿರೋದು. ಬಟ್ ಇದು ಸೂಪರ್ ಆಗಿದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿದೆ. ಅವ್ನು ರಿಷಬ್ ಸ್ವಲ್ಪ ಸ್ಪೈಡರ್ ಮ್ಯಾನ್ ಅಂದರೆ ಇಷ್ಟ ಅವನಿಗೆ. ನೋಡಿ ಒಳಗಡೆ ಈ ಥರ ಇದೆ, ಒಂದು ಕವರ್ಡ್ ಜಿಪ್ ಕೂಡ ಇದೆ. ಆರಾಮಾಗಿ ಮಕ್ಕಳ ಬಟ್ಟೆ 2-3 ಜನ ಮಕ್ಕಳ ಬಟ್ಟೆನೇ ಇಟ್ಕೋಬೋದು, ಅಥವಾ ದೊಡ್ಡವ್ರ ಬಟ್ಟೆನೂ ನೀಟಾಗಿ ಇಟ್ಕೋಬೋದು. ನಾನು ಯೂಶಲಿ ಬಟ್ಟೆ ಈ ಸೂಟ್ ಕೇಸಲ್ಲಿ ರಿಷಬ್ದು, ರಿಧಿಮಾದು ಇಬ್ಬರದು ಇಟ್ಕೋತೀನಿ. ಇದು ಕ್ಲೋಸ್ ಮಾಡ್ತೀನಿ ನಾನು ಪ್ಯಾಕ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಬಟ್ಟೆ ಇಟ್ಕೊಳ್ತಾ ಇರಬೇಕಾದ್ರೆ ಆ ಲಗೇಜ್ನ ಪೂರ್ತಿ ಕ್ಲೋಸ್ ಮಾಡಿ ಜಿಪ್ ಹಾಕಬೇಕು, ಕ್ಲೋಸ್ ಮಾಡು ಅಂತ ಅಳ್ತಾ ಇದ್ದಾಳೆ. ನಾನು ಬಿಡ್ತಾ ಇಲ್ಲ ಮಾಡೋಕ್ಕೆ, ಅದಕ್ಕೆ ಜೋರಾಗಿ ಅಳ್ತಾ ಇದ್ದಾಳೆ. ಸೊ ಇಲ್ಲಿ ನಾವೆಲ್ಲರೂ ಸೇರಿಕೊಂಡು ಪ್ಯಾಕ್ ಮಾಡ್ತಾಯಿದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ. ನಾನೆಲ್ಲ ಮಡಚಿಟ್ಟಿದ್ದೆ, ನನ್ನ ಹಸ್ಬೆಂಡೆಲ್ಲ ಒಳಗೆ ಎತ್ತಿಡ್ತಾ ಇದ್ದಾರೆ. ನಾನೆಲ್ಲ ತೆಗೆದಿಟ್ಟಿದ್ದೆ, ಬೇರೆ ಐಟಮ್ಸು ಬಟ್ಟೆ ಆಗಲಿ. ಸೊ ಇದು ಮಾಡ್ತಿರ್ಬೇಕಾದ್ರೆ ನನಗೊಂದು ನೆನಪಾಯಿತು ಫ್ಯಾಮಿಲಿ ಬಗ್ಗೆ. ಸೊ ಈಗ ನೋಡಿ, ಫ್ಯಾಮಿಲಿ ಅಂದರೆ ಅದೊಂದು ಟೀಮ್ ವರ್ಕ್ ಅಲ್ವಾ. ಇವಾಗ ಯಾವಾಗಲೂ ಒಬ್ಬರೇ ಮಾಡಬೇಕು, ಇವರೇ ಮಾಡಬೇಕು, ಅವರೇ ಮಾಡಬೇಕು ಅಂತ ಆ ಥರ ಆಗೋದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು, ಆವಾಗಲೇ ಫ್ಯಾಮಿಲಿ ಸಕ್ಸಸ್ಫುಲ್ ಆಗೋದು. ಬರೀ
ಒಂದು ಎರಡು ಕೆಲಸ ಅಂತಲ್ಲ, ಯಾವುದೇ ಆಗಲಿ. ಈಗ ಜಸ್ಟ್ ಉದಾಹರಣೆಗೆ, ಈಗ ಒಬ್ಬರು ಹೊರಗಡೆ ಕೆಲಸ ಮಾಡ್ತಾರೆ ಅಂದರೆ ಒಬ್ಬರು ಮನೆ ಕೆಲಸ ಮಾಡಬೇಕು. ಯಾಕಂದರೆ ಎಲ್ಲನೂ ಕೆಲಸನೇ ಅಲ್ವಾ. ಸೊ ಅದೇ ಥರ ಈಗ ಯಾವ್ದಾದ್ರೂ ಈ ಥರ ಸಂದರ್ಭ ಬಂದು ಏನೋ ಒಂದು ತುಂಬ ಕೆಲಸಗಳಿದೆ ಅಂದಾಗ ಎಲ್ಲರೂ ಹಂಚಿಕೊಂಡು ಒಬ್ಬೊಬ್ಬರು ಒಂದೊಂದು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬಟ್ ನನಗೆ ಗೊತ್ತಿರೋ ಹಾಗೆ ಹಿಂದಿನ ಕಾಲದಲ್ಲೆಲ್ಲ ಆ ಥರ ಇರಲಿಲ್ಲ. ನಿನ್ನ ಸೂಟ್ ಕೇಸ್ ನೋಡಿ ರೆಡಿ ಇದೆ ರಿಷಬ್. ಇಲ್ಲ, ಅದು ಇವಾಗ ಮಾಡಬೇಕು. ಅದು ನಂದು ಅಪ್ಪಂದು. ಇದರಲ್ಲಿ ನಿಂದು ರಿದಿಮಾ. ಅದು ಎಸ್. ಹಿಂದಿನ ಕಾಲದಲ್ಲೆಲ್ಲ ಹೆಣ್ಮಕ್ಳೆಲ್ಲ ಮಾಡಬೇಕಾಗಿತ್ತು, ಗಂಡಸರೇನು ಮಾಡ್ತಾ ಇರಲಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾಯಿದ್ರು. ಆ ಥರ ಸಮಥಿಂಗ್ ಆ ಥರ ಜಾಸ್ತಿ ಇರ್ತಾಯಿತ್ತು. ಬಟ್ ಇವಾಗಿನ ಕಾಲ ಎಲ್ಲ ಚೇಂಜ್ ಆಗಿದೆ. ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾರೆ. ಆ್ಯಂಡ್ ಅದು ಆ್ಯಕ್ಚುಲಿ ಒಳ್ಳೆಯದು. ಅವ್ರವ್ರ ಮನೆ ಕೆಲಸ ತಾನೇ ಅವ್ರು ಮಾಡೋದು, ಅವ್ರ ಹೆಂಡತಿಗೆ, ಮಕ್ಕಳಿಗೆ, ಅವ್ರ ಗಂಡಂದಿರಿಗೆ, ಮಕ್ಕಳಿಗೆ. ಸೊ ಈ ಥರ ಹಂಚ್ಕೊಂಡು ಎಲ್ಲರೂ ಮಾಡಿದಾಗ ಯಾರಿಗೂ ತುಂಬ ಭಾರ ಅನಿಸಲ್ಲ. ಆ್ಯಂಡ್ ಕೆಲಸಗಳು ಬೇಗ ಮುಗಿಯುತ್ತೆ, ಎಲ್ಲರಿಗೂ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಮತ್ತು ಮೇಯ್ನಾಗಿ ಮಕ್ಕಳಿರೋ ಮನೆಯಲ್ಲಿ ಈ ಥರ ಮನೆ ಕೆಲಸಗಳನ್ನ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ರೆ ಅವರು ಕಲ್ತ್ಕೋತಾರೆ. ಓಕೆ, ಇದು ನಮ್ಮ ಮನೆ, ಇದು ನಮ್ಮ ಕೆಲಸ, ನಾವು ಮಾಡಬೇಕು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ಇದೆಲ್ಲ ಕಲ್ತ್ಕೊಳ್ಳೋದು, ನೋಡೋದು. ಯಾಕಂದರೆ ಮಕ್ಕಳು ಯಾವಾಗಲೂ ನೋಡಿ ಕಲ್ತ್ಕೋತಾರೆ. ಮತ್ತು ನನ್ನ ಪ್ರಕಾರ ನಾನು ಒಬ್ಬ ಗಂಡು, ನಾನೇನು ಕೆಲಸನೂ ಮಾಡಲ್ಲ, ಮನೇಲಿರೋದು, ನಾನು ಸುಮ್ಮನೆ ಕೂತ್ಕೋತೀನಿ, ನಾನು ಗ್ರೇಟ್ ಅಂತ ಹೇಳಿದ್ರೆ ಖಂಡಿತ ಅವ್ರು ಗ್ರೇಟ್ ಅಲ್ವೇ ಅಲ್ಲ. ಯಾರು ಅವ್ರವ್ರ ಹೆಂಡತಿ ಮಕ್ಕಳಿಗೆ ಸಪೋರ್ಟಿವ್ ಆಗಿರ್ತಾರೋ ಈ ಥರ ಕೆಲಸಗಳ ವಿಚಾರದಲ್ಲಿ ಅವರೇ ತುಂಬ ಅಂದರೆ ತುಂಬ ಗ್ರೇಟ್. ನೀವೇನು ಹೇಳ್ತೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಯ್, ಆರ್ ಯು ರೆಡಿ? ವೆರಿ ಗುಡ್. ವಾಟ್ ಆರ್ ಯು? ರಿಷಬ್, ಅದು ನನ್ನ ಬ್ಯಾಗಲ್ಲಿ ಇಡ್ತೀನಿ. ರಿಷಬ್, ಅದ್ರಲ್ಲಿ ಸಿಗಲ್ಲ ಅಮ್ಮ, ನನ್ನ ಬ್ಯಾಗಲ್ಲಿ ಇಟ್ಕೋತೀನಿ. ನಮ್ಮದೆಲ್ಲ ಪ್ಯಾಕಿಂಗ್ ಆಯಿತು. ನಾನು ಆಲ್ರೆಡಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೀವು ನೋಡಿರೋ ಹಾಗೆ. ಈಗ ರಾತ್ರಿ 10:30 ಆಯಿತು. ಸೊ ಕ್ವಿಕ್ಕಾಗಿ ಲಾಸ್ಟ್ ಇರೋದು ಅವಳದು ಊಟ ತಿಂಡಿ ಪ್ಯಾಕಿಂಗು. ನೀವು ನಂಬ್ತಿರೋ ಇಲ್ವೋ, ನಾನು ಏನೇನು ಕ್ಯಾರಿ ಮಾಡ್ತೀನಿ ಪ್ರತಿ ಟ್ರಿಪ್ಪಲ್ಲೂ ಮಕ್ಕಳ ಜೊತೆ ತೋರಿಸ್ತೀನಿ, ಬನ್ನಿ. ಸೊ ಇಲ್ಲಿ ನೋಡಿ, ಬ್ಯಾಗ್, ಸಪ್ರೇಟ್ ಬ್ಯಾಗಲ್ಲಿ ಇದು ಇಂಡಕ್ಷನಲ್ಲಿ ಮಾಡೋಕ್ಕೆ ಒಂದು ಪಾತ್ರೆ. ಇಂಡಕ್ಷನ್ ಮಾಡೋಕ್ಕೆ ಕೆಳಗಿದೆ ನೋಡಿ ಒಂದು ಪಾತ್ರೆ, ಸ್ಪೂನು. ಮತ್ತು ಅವಳದು ತಿಂಡಿಗೆ ನಾನು ಸಜ್ಜಿಗೆ ರವೆ ಮತ್ತು ಅದ್ರದ್ದು ಎಲ್ಲ ಮಿಕ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಲಂಚಿಗೆ ಇದರಲ್ಲಿ ರೈಸ್, ಸೆರ್ಲಾಕ್ ಹೋಮ್ ಮೇಡ್ ಮನೇಲಿ ಮಾಡಿರೋದು ಇಟ್ಕೊಂಡಿದ್ದೀನಿ. ಸೊ ಇದೊಂದು ಖಾಲಿ ಡಬ್ಬಿ ಸ್ಪೇರು. ಮತ್ತು ಇನ್ನೊಂದೇನೆಂದರೆ ಇದು ಸೋಪ್, ಈಗ ಸಪ್ರೇಟ್ ಕವರಲ್ಲಿ ಸೋಪು, ಸ್ಕ್ರಬ್ಬರ್, ಬ್ರಷ್, ಅಂದರೆ ಅದೇ ಒಂದೇ ಪಾತ್ರೆನ ತೊಳೆದು ಮತ್ತೆ ಮಾಡೋಕ್ಕೆ. ಸೊ ಇಷ್ಟೆಲ್ಲ ನಾನು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ನಾನು ಇದೇ ಥರ ಮಾಡ್ತಾಯಿದ್ದೆ. ನಮ್ಮ ರಿಷಬ್ ಇದೇ ಥರ ಬೇಬಿ ಇದ್ದಾಗ ಅವನು ಊಟ ತಿಂಡಿಗೆ ಇದೇ ಥರ ಕ್ಯಾರಿ ಮಾಡಿ ನಾವು ಸಾಕಷ್ಟು ಕಡೆ ಟ್ರಿಪ್ ಮಾಡಿದ್ದೀವಿ. ಸೊ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬೇರೆಯವರೆಲ್ಲ ಹೆಂಗೆ ಮಾಡ್ತಾರೆ ಅಂತ, ಬಟ್ ದಿಸ್ ಈಸ್ ದ ವೇ ಐ ಡೂ. ಸೊ ನೀವು ಕಾಮೆಂಟ್ ಮಾಡಿ ಹೇಳಿ. ಇವಳು ಎದ್ದಿದ್ದಾಳೆ, ಓನೆ ಬಂಗಾರಿ, ಟಚ್ಚಿ ಮಾಡೋಣ. ಗುಡ್ ನೈಟ್. ಗುಡ್ ನೈಟ್. ಮತ್ತು ಇದು ಬಿಟ್ಟು ಇನ್ನೊಂದು ಮೇನ್ ಇಂಪಾರ್ಟೆಂಟ್, ನೀವು ಮಕ್ಕಳ ಜೊತೆ ಹೋಗ್ತಾ ಇದ್ದರೆ ಕೆಲವೊಂದು ಇಂಪಾರ್ಟೆಂಟ್ ಮೆಡಿಸಿನ್ಸ್ ಕ್ಯಾರಿ ಮಾಡೋದು. ಸೊ ನಾನು ತೋರಿಸ್ತೀನಿ ನಾನು ಯೂಶ್ವಲಿ ಏನೇನು ಮೆಡಿಸಿನ್ಸ್ ಕ್ಯಾರಿ ಮಾಡ್ತೀನಿ ಅಂತ. ಸೊ ಫಸ್ಟ್ಲಿ ಇದು ಕ್ಯಾಲ್ಪಾಲ್ 250. ಸೊ ಇದು ಟಾಡ್ಲರ್ಸ್ಗೆ, ಅಂದರೆ ಈ ಥರ 10 kg ಮೇಲಿರೋರಿಗೆ ಇದು ಕ್ಯಾಲ್ಪಾಲ್ 250, 2 ವರ್ಷದ ಮಗು ಮೇಲೆ, ಅದೇ ಡಾಕ್ಟರ್ ಕೊಟ್ಟಿರ್ತಾರಲ್ಲ ಅವರಿಗೆ. ಸೊ ಇದು ಬಂದು ಮೆಫ್ತಲ್ ಪಿ. ಇನ್ ಕೇಸ್ ಆಫ್ ಹೈ ಫೀವರ್ ಇದ್ದರೆ ನಾನು ಇದನ್ನು ಕ್ಯಾರಿ ಮಾಡ್ತೀನಿ. ಇದು ರೆಲೆಂಟ್ ಪ್ಲಸ್ ಅಂತ. ಸೊ ಇದು ಕೋಲ್ಡ್ ಕಾಫ್ಗೆ. ಮತ್ತು ಇದು ಯೂಶ್ವಲಿ ಎಂಟರೋ ಜರ್ಮಿನ ಡಯರಿಯಾಗಿ ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ. ಸೊ ಇದನ್ನು ಕ್ಯಾರಿ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಒನ್ ಬಂದು ಇದು ಕ್ಯಾಲ್ಪಾಲ್ ಪೀಡಿಯಾಟ್ರಿಕ್ ಡ್ರಾಪ್ಸ್. ಇದು ಬೇಬೀಸ್ಗೆ, ಚಿಕ್ಕ ಬೇಬೀಸ್ಗೆ. ಸೊ ಇದು ನನ್ನ ಮಗಳಿಗೆ ಒಂದು ಇಟ್ಕೊಂಡಿರೋದು ಕ್ಯಾಲ್ಪಾಲ್ ಡ್ರಾಪ್ಸು. ಆಮೇಲೆ ದೊಡ್ಡವರಿಗೆ ಅಂದರೆ ನಮಗೆ ನಾನು ಯೂಶ್ವಲಿ ಇಟ್ಕೊಳ್ಳೋದು ಇದು ಪ್ಯಾರಾಸಿಟಮಾಲ್, ಕ್ಯಾಲ್ಪಾಲ್ ಪ್ಯಾರಾಸಿಟಮಾಲ್. ಇದು ನಮಗೆ
ಮತ್ತು ಇದೊಂದು ಅಲರ್ಜಿ ಲಿವೋಸಿಟ್ರಜಿನ್ ಅಂತ ಅಲರ್ಜಿ ಟ್ಯಾಬ್ಲೆಟ್. ಸೊ ಇದು ನಾನು ಮಕ್ಳಿಗೆ ತೋರಿಸಿರೋದು. ಇದು ನಮ್ಮ ಪೀಡಿಯಾಟ್ರಿಕ್ ರೆಕಮೆಂಡೆಡ್ಡು. ಸೊ ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ದೆ ಮಕ್ಕಳ ಜೊತೆ ನಿಮ್ಮ ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿ ತಗೊಳ್ಳಿ. ನಾವು ಬೇರೆ ಬೇರೆ ಕಡೆ ಹೋಗೋದ್ರಿಂದ ಊಟ, ನೀರು, ಹವಾ ಎಲ್ಲ ವ್ಯತ್ಯಾಸ ಆಗುತ್ತೆ. ಸೊ ಅದಕ್ಕೆ ಮೆಡಿಸಿನ್ಸ್ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಇದು ಹೇಳೋಕ್ಕೆ ಸೊ ಈ ಮೆಡಿಸಿನ್ಸ್ ಜೊತೆ ಸಲೈನ್ ನೇಸಲ್ ಡ್ರಾಪ್ಸ್ ಅಂತ ಚಿಕ್ಕ ಮಕ್ಕಳಿಗೆ ಮೂಗು ಕಟ್ಟಿದ್ರೆ ಅದು ಹಾಕ್ತಾರೆ. ಸೊ ಮೋಸ್ಟ್ಲಿ ನಿಮಗೆ ಗೊತ್ತಿರುತ್ತೆ ಇಫ್ ಯು ಆರ್ ಅ ಪೇರೆಂಟ್ ಹೂ ಇಸ್ ವಾಚಿಂಗ್.